ಮಹಾಯುದ್ಧ ಅನ್ನೋ ಶಬ್ದದಲ್ಲೇ ಇದೆ ಭೀಕರತೆ. ಭರಿಸಲಾರದಷ್ಟು ನೋವು, ಸಹಿಸಲಾಗದಷ್ಟು ಸಂಕಷ್ಟ. ಅದರಲ್ಲೂ ಎರಡನೇ ಯುದ್ಧ ತಂದ ಆತಂಕ ಇಂದಿಗೂ ಜಗತ್ತನ್ನ ನಡುಗಿಸುತ್ತೆ. ಇದಕ್ಕೆ ಕಾರಣ ಅಣುಬಾಂಬ್. ಬನ್ನಿ, ಈ ಅಣುಬಾಂಬ್ ಏನೇನೆಲ್ಲ ದುರಂತಗಳಿಗೆ ಕಾರಣವಾಗಿದೆ, ಮುಂದೆ ಎಂಥ ಅಪಾಯ ತರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದು ಕೋಟಿಗೂ ಹೆಚ್ಚು ಮಂದಿ ಯುದ್ಧ ಭೂಮಿಯಲ್ಲಿ ನಿಧನರಾದರು. 2 ಕೋಟಿಗೂ ಹೆಚ್ಚು ಮಂದಿ ಯುದ್ಧ ಸಂಬಂಧಿ ದುರಂತಗಳಲ್ಲಿ ಮಡಿದ್ರು. 2 ಕೋಟಿಗೂ ಹೆಚ್ಚು ಮಂದಿ ಗಾಯಗೊಂಡ್ರು. ಇದು ಮೊದಲ ಮಹಾಯುದ್ಧದ ಘೋರ ಚಿತ್ರಣ. ಜುಲೈ 28ರಂದು ಆಸ್ಟ್ರೋ ಹಂಗೇರಿ ಸರ್ಬಿಯಾದ ಮೇಲೆ ಆಕ್ರಮಣ ಮಾಡಿತು. ಇದು ಮೊದಲ ಯುದ್ಧಕ್ಕೆ ನಾಂದಿಯಾಯಿತು. ಆ ಬಳಿಕ ಜರ್ಮನಿ, ಬೆಲ್ಜಿಯಂ, ಫ್ರಾನ್ಸ್, ಲಕ್ಸಂಬರ್ಗ್ ಮೇಲೆ ದಾಳಿ ಮಾಡಿತು. ಇದು ಮುಂದುವರೆದು ರಷ್ಯಾ ಜರ್ಮನಿಯ ಮೇಲೆ ಯುದ್ಧ ಸಾರಿತು. ಹೀಗೆ ಈ ಯುದ್ಧ ಪರಾಕಾಷ್ಠೆಗೆ ತಲುಪಿ 4 ವರ್ಷಗಳ ಕಾಲ ನಡೆಯಿತು. ಒಟ್ಟು 6.5 ಕೋಟಿ ಸೇನಾನಿಗಳು ಈ ಯುದ್ಧದಲ್ಲಿ ಪಾಲ್ಗೊಂಡಿದ್ರು. ಬಂದೂಕು, ಫಿರಂಗಿ, ಬಾಂಬ್ಗಳಿಂದ ನಡೆದ ಈ ಯುದ್ಧ ವಿಶ್ವ ಕಂಡ 6ನೇ ಭೀಕರ ಕದನ ಎನಿಸಿಕೊಂಡಿತು. ಮೊದಲನೇ ಮಹಾಯುದ್ಧದಲ್ಲಿ ಯಾವುದೇ ಪರಮಾಣು ಬಾಂಬ್ಗಳ ಬಳಕೆಯಾಗಿಲ್ಲ. ಹಾಗಾಗಿ ಸಾವಿನ ಸಂಖ್ಯೆ 3 ಕೋಟಿಗೆ ಸೀಮಿತಗೊಂಡಿತು. ಆದರೆ ಎರಡನೇ ಮಹಾಯುದ್ಧ ಪ್ರಪಂಚ ಕಂಡ ಅತ್ಯಂತ ಭೀಕರ ಕದನ. 1939ರಿಂದ 1945ರವರೆಗೆ ನಡೆದ ಈ ಮಹಾಯುದ್ಧದಲ್ಲಿ ಪ್ರಪಂಚದ ಹೆಚ್ಚಿನ ಎಲ್ಲಾ ರಾಷ್ಟ್ರಗಳು ಭಾಗಿಯಾಗಿದ್ದವು. 1939ರ ಸೆಪ್ಟೆಂಬರ್ 1ರಂದು ಜರ್ಮನಿ ಪೋಲೆಂಡ್ ಅನ್ನು ಆಕ್ರಮಿಸುವ ಮೂಲಕ ಎರಡನೇ ಮಹಾಯುದ್ಧ ಆರಂಭ ಆಯಿತು. ಅಡಾಲ್ಫ್ ಹಿಟ್ಲರ್, ಮುಸೋಲಿನಿ ಮುಂತಾದ ಐರೋಪ್ಯ ರಾಷ್ಟ್ರಗಳು ಒಂದು ಕೂಟವನ್ನು ಮಾಡಿಕೊಂಡು ಇವರು ಆರಂಭ ಮಾಡಿದಂಥ ಎರಡನೇ ಮಹಾಯುದ್ಧದಲ್ಲಿ ಭಾಗಿಗಳಾದವು. ಅದರಿಂದಾಗಿ ಜಗತ್ತಿನಲ್ಲಿ ಅತ್ಯಂತ ಹೀನಾಯವಾದಂತಹ ರೀತಿಯಲ್ಲಿ ಕ್ರೂರ ಹಿಂಸೆಗೆ ಜಗತ್ತು ಬಲಿಯಾಯಿತು. ಜರ್ಮನಿಯ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಹಾಗೂ ರಷ್ಯಾ ಜೊತೆ ಸೇರಿ ಪ್ರಾರಂಭಿಸಿದ ಯುದ್ಧ 7 ಕೋಟಿ ಮಂದಿಯ ಸಾವಿಗೆ ಕಾರಣ ಆಯಿತು. ಈ ಯುದ್ಧದಲ್ಲಿ 10 ಕೋಟಿಗೂ ಹೆಚ್ಚು ಸಿಪಾಯಿಗಳು ಪಾಲ್ಗೊಂಡು ಮಾರಣ ಹೋಮವನ್ನೇ ನಡೆಸಿದ್ರು. ಈ ಯುದ್ಧದ ಭೀಕರತೆ ಎಷ್ಟಿತ್ತು ಅಂದ್ರೆ ಈಗಲೂ ಅದರ ಪರಿಣಾಮವನ್ನು ಅನೇಕ ರಾಷ್ಟ್ರಗಳು ಅನುಭವಿಸುತ್ತಿವೆ. 1945 ಆಗಸ್ಟ್ 6 ಹಾಗೂ 9ರಂದು ಅಮೆರಿಕ ಜಪಾನ್ ಮೇಲೆ ನಡೆಸಿದ ಅಣುಬಾಂಬ್ ದಾಳಿ ಘನಘೋರವಾಗಿತ್ತು. ಇದು ವಿಶ್ವದಲ್ಲೇ ನಡೆದ ಮೊದಲ ಅಣುಬಾಂಬ್ ದಾಳಿ ಎನಿಸಿಕೊಂಡಿದೆ. ಯಾವಾಗ ಮೊದಲೇ ಬಾಂಬ್ ಬಿತ್ತು ಹಿರೋಶಿಮಾದ ಮೇಲೆ, ಜಪಾನಿಯರು ಬಗ್ಗಲಿಲ್ಲ. ಅವರ ಮಾಹಿತಿ ಪ್ರಕಾರ ಅಮೆರಿಕದ ಹತ್ರ ಒಂದೇ ಒಂದು ಬಾಂಬ್ ಇದೆ ಅಂತ ಅವರು ಎಣಿಸ್ಕೊಂಡಿದ್ದರು. ಯಾವಾಗ ಎರಡನೇ ಬಾಂಬ್ ಕೂಡ ಬಿತ್ತು, ಅವಸಾನ ಆದದ್ದು, ಮುಗಿದದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅಮೆರಿಕ ಹಿರೋಶಿಮಾ ಹಾಗೂ ನಾಗಸಾಕಿ ಮೇಲೆ ನಡೆಸಿದ ದಾಳಿಯಲ್ಲಿ 2,40,000ಕ್ಕೂ ಹೆಚ್ಚು ಮಂದಿ ಪ್ರಾಣ ತೆತ್ತರು. ಇನ್ನು ಗಾಯಗೊಂಡವರು ಮತ್ತು ವಿಕಿರಣದ ಪ್ರಭಾವದಿಂದ ನರಳುತ್ತಿರುವವರ ಸಂಖ್ಯೆ ಇದಕ್ಕಿಂತಲೂ ಹೆಚ್ಚಿದೆ. ಪರಮಾಣು ದಾಳಿ ಒಂದು ಕ್ಷಣ ಮಾತ್ರಕ್ಕೆ ಆಪತ್ತು ತಂದೊಡ್ಡಲ್ಲ, ಅದು ತಲೆ ತಲಾಂತರಕ್ಕೂ ನೋವನ್ನು ಉಳಿಸಿಕೊಳ್ಳುತ್ತೆ. ಈಗಲೂ ಹಿರೋಶಿಮಾ ನಾಗಸಾಕಿಯಲ್ಲಿ ಅಂಗವಿಕಲ ಮಕ್ಕಳು ಹುಟ್ಟುತ್ತಿದ್ದಾರೆ. ಗರ್ಭಪಾತ ಕಾಮನ್ ಆಗಿದೆ. ವಿಕಿರಣದ ವಿಷ ಹೋಗಲಾಡಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಿಲ್ಲ.
2 ಅಣುಬಾಂಬ್ ಇಂಥ ಭೀಕರ ಪರಿಣಾಮ ಮೂಡಿಸಿವೆ. ಇನ್ನು ಪ್ರಸ್ತುತ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿರುವ ಅಣುಬಾಂಬ್ಗಳನ್ನ ಒಟ್ಟಾಗಿ ಸಿಡಿಸಿದ್ರೆ ಭೂಮಿಯನ್ನ 300 ಬಾರಿ ಸುಟ್ಟು ಹಾಕುವಂತ ಸಾಮರ್ಥ್ಯ ಇದೆಯಂತೆ. ಇನ್ನು ಬರೀ ಅಮೆರಿಕ ಹಾಗೂ ರಷ್ಯಾ ಹೊಂದಿರುವ ಅಣುಬಾಂಬ್ಗಳು ವಿಶ್ವವನ್ನ 100 ಬಾರಿ ಸುಟ್ಟು ಹಾಕುವಂತ ಸಾಮರ್ಥ್ಯ ಹೊಂದಿವೆಯಂತೆ. ಪ್ರಕಾರ ಅಮೇರಿಕದ ಹತ್ತಿರ 70,000 ಬಾಂಬ್ಗಳಿದ್ವು. ಆದರೆ CTBTಯನ್ನು ಇತರರ ದೇಶದ ಮೇಲೆ ಹೇರಬೇಕಂತ ಬಂದಾಗ ಅವರು ತಮ್ಮ ಹತ್ರ ಇದ್ದಂಥ ಹಿಂದಿನ ಕಾಲದಂತಹ ಉಪಯೋಗ ಆಗದಿದ್ದ ಬಾಂಬುಗಳನ್ನೆಲ್ಲ ನಾಶ ಮಾಡಿ ಅತ್ಯಂತ ಪರಿಣಾಮಯುತವಾದ ಸುಮಾರು 10,000 ಬಾಂಬುಗಳನ್ನು ಅವರು ಇಟ್ಕೊಂಡಿದ್ದಾರೆ. ಪ್ರಪಂಚದಲ್ಲಿ ಅಮೆರಿಕ, ರಷ್ಯಾ, ಚೀನಾ, ಭಾರತ, ಪಾಕಿಸ್ತಾನ, ಫ್ರಾನ್ಸ್, ಇಂಗ್ಲೆಂಡ್ ಒಟ್ಟು 7 ದೇಶಗಳು ತಮ್ಮಲ್ಲಿ ಅಣುಬಾಂಬ್ ಇದೆ ಅಂತ ಅಧಿಕೃತವಾಗಿ ಘೋಷಿಸಿಕೊಂಡಿವೆ. ಇನ್ನು ಉತ್ತರ ಕೊರಿಯಾ, ಜರ್ಮನ್, ಇಸ್ರೇಲ್ ಹಾಗೂ ಇರಾನ್ ಈ ಅಣುಬಾಂಬ್ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ. ಹೀಗೆ ಇಡೀ ಪ್ರಪಂಚ ಅಣುಬಾಂಬ್ ಸಮರಕ್ಕೆ ಸಿದ್ಧತೆ ನಡೆಸುತ್ತಿವೆ. ಅದರಲ್ಲೂ ಮುಖ್ಯವಾಗಿ ಮತಾಂಧ ಉಗ್ರರು ಅಣುಬಾಂಬನ್ನ ಅಸ್ತ್ರವಾಗಿ ಬಳಸಲು ಹಪಹಪಿಸುತ್ತಿದ್ದಾರೆ. ಒಂದು ವೇಳೆ ಈ ಬಾಂಬ್ಗಳು ಅವರ ಕೈಗೆ ಸಿಕ್ಕರೆ ಅದರ ಪರಿಣಾಮ ಊಹಿಸಲು ಅಸಾಧ್ಯ. ಪಾಕಿಸ್ತಾನದಲ್ಲಿ 17,000 ಮದರಸಗಳಿದ್ದಾವೆ. ಅಲ್ಲೆಲ್ಲವನ್ನೂ ಇತರ ದೇಶಗಳನ್ನು ದ್ವೇಷಿಸುವಂಥ ಮನಸ್ಥಿತಿ. ಈ ಮನಸ್ಥಿತಿ ಇವತ್ತು ಬರೀ ಪಾಕಿಸ್ತಾನದಲ್ಲಿ ಮಾತ್ರ ಉಳಿದಿಲ್ಲ. ಈ ಮನಸ್ಥಿತಿ ಎಲ್ಲ ಮಿಡ್ಲ್ ಈಸ್ಟ್ ದೇಶಗಳಿಗೆ ಹರಡುವಂಥ ಸಂಭವನೀಯತೆ ಇದೆ. ಬರೀ ದೇಶಗಳು ಮಾತ್ರ ಅಲ್ಲ, ನಾನ್ ಸ್ಟೇಟ್ ಆ್ಯಕ್ಟರ್ಸ್, ಯಾರಿಗೆ ದೇಶವಿಲ್ಲವೋ ಅಂಥ ಟೆರರಿಸ್ಟ್ಗಳ ಕೈಯಲ್ಲಿ ಸಮೇತ ಬಾಂಬುಗಳು ಹೋಗುವಂಥ ಲಕ್ಷಣಗಳು ಕಂಡುಬರ್ತವೆ. ಉಗ್ರರನ್ನು ಸೃಷ್ಟಿಸುವ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿರುವ ಪಾಕಿಸ್ತಾನ ನಮ್ಮ ನೆರೆಯ ರಾಷ್ಟ್ರವಾಗಿದೆ. ಹಾಗಾಗಿ ಭಾರತ ಅತ್ಯಂತ ಎಚ್ಚರಿಕೆಯಲ್ಲಿರಬೇಕು. ಅದಕ್ಕೆ ತಕ್ಕಂಥ ಭದ್ರತಾ ನೀತಿಯನ್ನು ರೂಪಿಸಬೇಕಾಗಿದೆ. ನಾವು ನ್ಯೂಕ್ಲಿಯರ್ ಫ್ಯೂಯಲನ್ನು ಮಾಡ್ತಿದ್ದೇವೆ, ನಾವು ಯಾವುದೇ ಬೇರೆ ಶಸ್ತ್ರಾಸ್ತ್ರಗಳನ್ನು ಮಾಡ್ತಾ ಇಲ್ಲ ಅಂತ ಹಾಗೆ ನಾವು ಹೇಳ್ಕೊಂಡಿದ್ವಿ. ಬಟ್ ನಮ್ಮ ಕಡೆ ಏನಿದೆ, ನಿಜವಾಗಿ ನಾವು ಶಸ್ತ್ರಾಸ್ತ್ರಗಳಿದ್ದಾವ ಬಹುಶಃ ನಮಗೂ ಗೊತ್ತಿಲ್ಲ, ಇರಬಹುದು. ಇರಾನ್ನ ಕೋಪ ಇತರೆ ಅರಬ್ ರಾಷ್ಟ್ರಗಳಿಗೆ ಹಬ್ಬಿದ್ರೆ ಅಪಾಯ ಖಚಿತ. ಇದು ಮತ್ತೊಂದು ಅಣುಸಮರ, ಅಂದ್ರೆ ಇಡೀ ವಿಶ್ವದ ಸರ್ವನಾಶಕ್ಕೆ ನಾಂದಿಯಾಗುವುದರಲ್ಲಿ ಅನುಮಾನವೇ ಇಲ್ಲ. ಅಣುಶಕ್ತಿ ಪ್ರದರ್ಶನ ಇರಾನ್ ಪ್ರತಿಷ್ಠೆಯ ಪ್ರಶ್ನೆಯಾದರೆ ಜಗತ್ತಿಗೆ ಪ್ರಾಣ ಸಂಕಟ ಶುರುವಾಗಿದೆ. ಯಾಕಂದರೆ ಅಣು ಬಾಂಬ್ನಲ್ಲಿದೆ ಅಂತಹ ವಿಧ್ವಂಸಕ ಶಕ್ತಿ. ಈ ಶಕ್ತಿಯ ಬಳಕೆ ಎಂದೆಂದೂ ಆಗದಿರಲಿ. ಈ ಬಿಕ್ಕಟ್ಟು ಶಾಂತಿ ಮಾತುಕತೆಯಲ್ಲಿ ಕೊನೆಯಾಗಲಿ. ವಿಶ್ವದಲ್ಲಿ ಶಾಂತಿ ಸೌಹಾರ್ದ ನೆಲೆಯಾಗಲಿ ಅನ್ನೋದೇ ಎಲ್ಲರ ಆಶಯ. ಇದು ಇವತ್ತಿನ ಸುವರ್ಣ ಫೋಕಸ್. ನಾಳೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.